ಇನ್ನು ಗೃಹಲಕ್ಷ್ಮಿಗೆ 4,000 ರೂಪಾಯಿ ಹಣ ಜಮೆ ಆಗಿ ಬಿಡ್ತಾ. ಹೌದು ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ಲೈವ್ ಆಗಿ ಪ್ರೂಫ್ ನೋಡಿರಬಹುದು. ಅಂದ್ರೆ ಇವತ್ತು ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ಗೃಹಲಕ್ಷ್ಮಿಗೆ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಹಣ ಈಗ ಜಮೆ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಯಾಕಂದ್ರೆ ದೊಡ್ಡ ಒಂದು ಸಿಹಿ ಸುದ್ದಿನೇ ನಿಮಗೆ ಇವತ್ತು ಬಂದಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಭರ್ಜರಿ ಸಿಹಿ ಸುದ್ದಿ. ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿಮಗೆ ಆಹಾರ ಧಾನ್ಯಗಳು, ಅಕ್ಕಿ ಕೂಡ ಸಿಗುತ್ತೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ 4-5 ವಸ್ತುಗಳನ್ನ ಕೊಡಲಿದ್ದಾರೆ. ಅಂದ್ರೆ ಒಂದು ಆಹಾರ ಸಾಮಗ್ರಿಗಳು, ಆಹಾರ ಕಿಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಇದೆಲ್ಲ ಸಿಗುತ್ತೆ ನೋಡೋಣ. ಇನ್ನು ಪೆಟ್ರೋಲ್ ಡೀಸೆಲ್ ನಿಯಮಿತವಾಗಿ ಬಳಸಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಈಗ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದೇಶಾದ್ಯಂತ ಏರಿಕೆ ಮಾಡಲಾಗಿದೆ. ಹೌದು, ಪ್ರತಿ ಲೀಟರ್ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ ಕೂಡ ಪ್ರತಿ ಲೀಟರ್ 3 ರೂಪಾಯಿ ಮೇಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಎಲ್ಲಾ ಬೆಲೆ ಕೂಡ ಏರಿಕೆ ಆಗಲಿದೆ. ಈಗ ಸಾರಿಗೆ ಅಂದ್ರೆ ನೋಡಿ, ಖಾಸಗಿ ಸಾರಿಗೆ ಸಂಚಾರವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. 20% ವರೆಗೂ ಬಸ್ ಸಂಚಾರ ರೇಟ್ ಗಳನ್ನ ಏರಿಕೆ ಮಾಡಬಹುದು. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭರ್ಜರಿ ಏರಿಕೆಯಾಗಿ ಈಗ ಮತ್ತೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಬೆಳ್ಳಿ ಒಂದೇ ದಿನ 22,000 ರೂಪಾಯಿ ಮತ್ತೆ ಮಹಾ ಒಂದು ಕುಸಿತವನ್ನು ಕಂಡಿರುವಂತದ್ದು. ಬಂಗಾರ ಕೂಡ 4,000-5,000 ರೂಪಾಯಿ ಮಹಾ ಕುಸಿತ ಕಂಡಿದೆ. ವೀಕ್ಷಕರೇ, ಮತ್ತೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈ 1 ವರ್ಷ ಬಂಗಾರ ಖರೀದಿ ಮಾಡಬಾರ್ದಾ? ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ನೋಡೋಣ. ಇನ್ನು ನೋಡಿ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಯೋಜನೆ ಈಗ ಶುರುವಾಗಿದೆ. ವೀಕ್ಷಕರೇ, ಬಿ ಖಾತಾದಿಂದ ಎ ಖಾತಾಗೆ ನಿಮ್ಮ ಆಸ್ತಿಗಳನ್ನ ವರ್ಗಾವಣೆ ಮಾಡಬಹುದು. ಬೆಂಗಳೂರಿಗೆ ಇದು ಒಂದು 6ನೇ ಗ್ಯಾರಂಟಿ ಅಂತ ಸರ್ ಡಿ.ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ನನ್ನ ಈ ಖಾತಾ ನನ್ನ ಹಕ್ಕು 16ನೇ ತಾರೀಕಿನಿಂದ ಶುರುವಾಗಿದೆ. ಅಂದ್ರೆ ಸರ್ಕಾರದಿಂದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಯೋಜನೆ ಮಾರ್ಗಸೂಚಿ ಬೆಲೆ 5% ಇದ್ದದನ್ನ 2% ಗೆ ಇಳಿಕೆ ಮಾಡಿದ್ದಾರೆ. 3% ಡಿಸ್ಕೌಂಟ್ ಅಂತಾನೆ ಹೇಳ್ಬಹುದು. ನಿಮ್ಮ ಬಿ ಖಾತೆಯನ್ನ ಎ ಖಾತೆಯಾಗಿ ನೀವು ಪರಿವರ್ತಿಸಿಕೊಳ್ಳಿ ಅಂತಾನೂ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಇನ್ನು ವೀಕ್ಷಕರೇ, ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡ್ತಾ ಇದ್ದಾರೆ. ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಪ್ರಾರಂಭವಾಗಲಿದೆ. ಅಂದ್ರೆ ನೋಡಿ, ಮತ್ತೆ ಇಲ್ಲಿ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ. ಅಂದ್ರೆ ಆಧಾರ್ ಕಾರ್ಡ್ ಇನ್ ಮುಂದೆ ನಡೆಯೋಲ್ವಾ? ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಶಕ್ತಿ ಯೋಜನೆ ಎಲ್ಲಾ ಮಹಿಳೆಯರು ಕರ್ನಾಟಕದಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಹೊಂದಿದ್ರೆ ಮಾತ್ರ ಉಚಿತ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಬಾಕ್ಸ್ ಮೂಲಕ ಕೊಡಿ. ನಿಮಗೆ ಫೆಬ್ರವರಿ ತಿಂಗಳದ್ದು ಹಣ, ಗೃಹಲಕ್ಷ್ಮಿದು ಹಣ ಬಂದಿದೆಯಾ? ಯಾಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ನಿಮಗೆ ಫೆಬ್ರವರಿ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ತುಂಬಾ ಜನ ಕಮೆಂಟ್ ಮಾಡ್ತಿದ್ರ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 1 ತಿಂಗಳಲ್ಲಿ 4,000 ರೂಪಾಯಿ ಅಂದ್ರೆ ಯಾವ ತಾರೀಕಿನಂದು ಹಣ ಬರುತ್ತೆ ಅಂತ ಹೇಳ್ತೀವಿ ನೋಡಿ. ಇದೇ ಒಂದು 25ನೇ ತಾರೀಕಿನ ಒಳಗೆ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗೋದು ಗ್ಯಾರಂಟಿ. ಯಾಕಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ಕಂತು ಬಾಕಿ ಹಣವನ್ನ ರಿಲೀಸ್ ಅನ್ನ ಮಾಡ್ತಾ ಇದ್ದೀವಿ, ಜಮೆ ಮಾಡಲು ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಈಗ ಶುರು ಆಗ್ತಾ ಇದೆ. ಅಂದ್ರೆ ನೋಡಿ, ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳದ್ದು ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ತಿಂಗಳದ್ದು ಇದೇ ಒಂದು 20ನೇ ತಾರೀಕಿನ ಒಳಗೆ ಜಮೆ ಆದ್ರೆ, ಆ ಏಪ್ರಿಲ್ ತಿಂಗಳದ್ದು ಹಣ 25-26ನೇ ತಾರೀಕಿನ ಒಳಗೆ ಜಮೆಯನ್ನ ಮಾಡಲಾಗುತ್ತೆ ಅಂತಾನೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇಲ್ಲಿ ನಾವು ಡಿಬಿಟಿ ಆಪ್ ಕೂಡ ಚೆಕ್ ಮಾಡಿದ್ದೇವೆ. ಕೆಲವು ಗೃಹಲಕ್ಷ್ಮಿಯರದ್ದು ಅವರಿಗೆ ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೂ ಕೂಡ ಒಂದೇ ತಿಂಗಳಲ್ಲಿ 2 ಕಂತು ಡೈರೆಕ್ಟ್ ಆಗಿ ಜಮೆ ಮಾಡಲಾಗಿದೆ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ನೋಡಿ ವೀಕ್ಷಕರೇ, ಈ ವರ್ಷ ಒಟ್ಟು 4 ಕಂತು ಅಂದ್ರೆ ಈ ಒಂದು 2026 ಜನವರಿಯಲ್ಲಿ 1 ಕಂತು ಬಂದಿದೆ, ಫೆಬ್ರವರಿಯಲ್ಲಿ 1 ಕಂತು ಬಂದಿದೆ. ಆದ್ರೆ ಮಾರ್ಚ್ ತಿಂಗಳಲ್ಲಿ 2 ಕಂತು, 26ನೇ ತಾರೀಕಿಗೆ 2,000 ರೂಪಾಯಿ, 28ನೇ ತಾರೀಕಿಗೆ 2,000 ರೂಪಾಯಿ. ಅಂದ್ರೆ ಒಂದೇ ತಿಂಗಳಲ್ಲಿ 2 ಕಂತು ಜಮೆ ಆಗಿರೋದಕ್ಕೆ ಒಂದು ಸಾಕ್ಷಿ, ಒಂದು ಪ್ರೂಫ್ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ. ಅಂದ್ರೆ ಕೆಲವೊಬ್ಬರಿಗೆ ಏನಾಗ್ತಾ ಇದೆ, ಯಾರಿಗೆ 1 ತಿಂಗಳಲ್ಲಿ ಹಣ ಬಂದಿರಲ್ಲ ನೋಡಿ, ಅವರಿಗೆ ಮುಂದಿನ ತಿಂಗಳು ಒಟ್ಟಿಗೆ 2 ಕಂತು ಜಮೆ ಆಗಿರುತ್ತೆ. ನೀವು ಏನ್ ತಿಳ್ಕೊಂಡಿರ್ತೀರಾ, ನಮಗೆ ಹಣ ಬಂದಿಲ್ಲ ಅಂತ ತಿಳ್ಕೊಂಡಿರ್ತೀರಾ. ಹೀಗಾಗಿ ಡಿಬಿಟಿ ಆಪ್ ನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಯಾವಾಗ ಟ್ರಾನ್ಸ್ಫರ್ ಆಗಿದೆ ವಿತ್ ಡೇಟ್ ಕೂಡ ನಿಮಗೆ ತೋರಿಸ್ತಾರೆ, ದಿನಾಂಕ ಕೂಡ ತೋರಿಸ್ತಾರೆ. ಹೀಗಾಗಿ ಡಿಬಿಟಿ ಆಪ್ ನ ಪ್ರತಿಯೊಬ್ರು ಕೂಡ ಬಳಕೆ ಮಾಡೋದನ್ನ ಶುರು ಮಾಡಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನೋಡಿ, ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಹೇಳೋದಾದ್ರೆ ಇಲ್ಲಿ ಫೆಬ್ರವರಿವರೆಗೂ ಹಣ ಬಂದಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಏನ್ ಕಂತಿದೆ ನೋಡಿ, ಅದು ಮೇ ತಿಂಗಳಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಅಂದ್ರೆ ಇದೇ ಒಂದು 25-26ನೇ ತಾರೀಕಿನ ಒಳಗೆ ನಿಮಗೆ 2 ಕಂತು ಹಣ ಬರುತ್ತೆ. ಇಲ್ಲಿವರೆಗೂ 28 ಕಂತು ಕೆಲವರಿಗೆ ಬಂದಿದೆ, ಕೆಲವರಿಗೆ
29 ಬಂದಿದೆ, ಕೆಲವರಿಗೆ 27 ಬಂದಿದೆ. ಅಂದ್ರೆ 27ನೇ ಕಂತು ಬಂದವರಿಗೆ 28, 29, 30 ಈ 3 ಕಂತು ಹಣ ಬರಬೇಕು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ ನೋಡಿ, ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ, ಯಾರು ಕೂಡ ಚಿಂತೆ ಮಾಡಲೇಬೇಡಿ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಕೇವಲ 200 ರೂಪಾಯಿ ನೀವು ಕಟ್ಟಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಪಡ್ಕೋಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಅಡಮಾನ ಇಡದೆ ನೀವು ಸಾಲವನ್ನ ಪಡ್ಕೋಬಹುದು. ಇನ್ನು ವೀಕ್ಷಕರೇ, ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅಂದ್ರೆ BPL ಕಾರ್ಡ್, AY ಕಾರ್ಡ್ ಇದ್ದವರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಒಂದು ಕಡೆಗೆ ಕೇಂದ್ರ ಸರ್ಕಾರದ PM ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಒಂದು ಕಡೆಗೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ. ಸದ್ಯಕ್ಕೆ ನೋಡಿ ವೀಕ್ಷಕರೇ, ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ರಾಗಿ ತಿಂದರೆ ರೋಗಗಳು ಬರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ರಾಗಿ ಪೌಷ್ಟಿಕಾಹಾರ ಆಗಿರೋದ್ರಿಂದ ರಾಗಿ ಕೊಟ್ರೆ, ಪೌಷ್ಟಿಕಾಹಾರ ಕೊಟ್ರೆ ಜನರಿಗೂ ಕೂಡ ಒಳ್ಳೇದಾಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ನಾವು ಅಕ್ಕಿಯನ್ನ ಕೊಟ್ರೆ, ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಹೆಚ್ಚುವರಿಯಾಗಿ ಕೊಡ್ತಾ ಇದ್ರಲ್ಲ, ಅದನ್ನ ಅಕ್ಕಿ ಮಾರಾಟ ಮಾಡ್ತಾ ಇದ್ರು ಜನರು, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇದನ್ನ ತಪ್ಪಿಸ್ಬೇಕಂತಲೇ ಈಗ ಇಂದಿರಾ ಕಿಟ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ಒಂದು ಕಡೆಗೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ 2 ಕೆಜಿ ಅಕ್ಕಿ ಪ್ರಮಾಣ ಕಡಿಮೆ ಮಾಡಿ ರಾಗಿಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ INC ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬರೆಯಲಾಗಿದೆ. ಅಂದ್ರೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿ. ಮತ್ತೊಂದು ಕಡೆಗೆ ಜೂನ್ ತಿಂಗಳಿನಿಂದ ಅಕ್ಕಿ ಬದಲಾಗಿ ನಿಮಗೆ ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ಕಡೆಗೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಅಂತೂ ನಿಮಗೆ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ. ಜೂನ್ ತಿಂಗಳಿನಿಂದಲೇ ಅಧಿಕೃತವಾಗಿ ಪ್ರಾರಂಭವಾಗಲಿದೆ ಅಂತ ಹೇಳಿಕೆ ಕೊಡಲಾಗಿದೆ. ವೀಕ್ಷಕರೇ ನೋಡಿ, ಇಲ್ಲಿ ಇಂದಿರಾ ಕಿಟ್ ಅಲ್ಲಿ ಏನೆಲ್ಲ ಸಿಗುತ್ತೆ? ಅಡುಗೆ ಎಣ್ಣೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ ಕೊಡ್ತೀವಿ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ವಸ್ತುಗಳನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಿಕೆ ಕೊಡಲಾಗಿದೆ. ಇನ್ನು ಅಕ್ಕಿ ಕೂಡ ನಿಮಗೆ ಸಿಗುತ್ತೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, 5 ಕೆಜಿ ಇಂದಿರಾ ಕಿಟ್ ಪ್ರತಿಯೊಬ್ಬರಿಗೂ ಕೂಡ ಸಿಗಲ್ಲ. ಅಂದ್ರೆ ಕೆಲವರಿಗೆ 2.5 ಕೆಜಿ ಕೊಡ್ತಾರೆ, ಕೆಲವರಿಗೆ 5 ಕೆಜಿ ಕೊಡ್ತಾರೆ, ಕೆಲವರಿಗೆ 7.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 ಕೆಜಿ ಇಂದಿರಾ ಕಿಟ್ಟು, 4 ಜನ ಇದ್ರೆ 5 ಕೆಜಿದು ಆಹಾರದ ಕಿಟ್ಟು, ಇನ್ನು 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 ಕೆಜಿದು ಅಂತ ಈ 3 ಭಾಗದಲ್ಲಿ ಕಿಟ್ ಗಳನ್ನ ಮಾಡಲಾಗಿದೆ. ವೀಕ್ಷಕರೇ ನೋಡಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದೇ ಒಂದು ಜೂನ್ ತಿಂಗಳಿನಿಂದ ನಿಮ್ಮ ಕೈಗೆ ಸೇರಲಿದೆ ಇಂದಿರಾ ಕಿಟ್ ಅಂತಾನೆ ಹೇಳ್ಬಹುದು. ಇನ್ನು ಇಂದಿರಾ ಕಿಟ್ ಕೂಡ ಯಾರಾದ್ರೂ ಹಣಕ್ಕೋಸ್ಕರ ಮಾರಾಟ ಮಾಡಿದಾದಲ್ಲಿ ಅವ್ರಿಗೂ ಕೂಡ ಒಂದು BPL ಕಾರ್ಡ್ ಅವರದ್ದು ರದ್ದು ಮಾಡ್ತೀವಿ ಅಂತ ಕೂಡ ಮೊದಲೇ ಹೇಳಿದ್ದಾರೆ. ಇನ್ನು ಆಹಾರ ಧಾನ್ಯಗಳನ್ನ ಯಾರಾದ್ರೂ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಅವರ ಕಾರ್ಡುಗಳನ್ನ ರದ್ದು ಮಾಡಲಾಗುತ್ತೆ. ಇನ್ನು ಮೂರನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈ ಕ್ಷಣದಿಂದಲೇ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಅಂದ್ರೆ ಪೆಟ್ರೋಲ್ ಬೆಲೆ ಮೊದಲು ಲೀಟರ್ಗೆ 103 ರೂಪಾಯಿ ಇತ್ತಲ್ಲ, ಈಗ 106 ರೂಪಾಯಿ. ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡರದ್ದು ಬೆಲೆ ಲೀಟರ್ ಮೇಲೆ 3 ರೂಪಾಯಿಯಷ್ಟು ಏರಿಕೆಯನ್ನ ಇಲ್ಲಿ ಮಾಡಲಾಗಿದೆ. ಅಂದ್ರೆ ಇನ್ ಮುಂದೆ ಪೆಟ್ರೋಲ್ ದುಬಾರಿ, ಡೀಸೆಲ್ ಕೂಡ ದುಬಾರಿ. ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗುತ್ತೆ, ಆಟೋ ರಿಕ್ಷಾ ಚಾಲಕರು ತಮ್ಮ ಬೆಲೆ ಏರಿಕೆ ಮಾಡ್ತಾರೆ, ಖಾಸಗಿ ಬಸ್ ಚಾಲಕರು ಕೂಡ ಬೆಲೆ ಏರಿಕೆ ಮಾಡುವಂತೆ ಪಟ್ಟು ಹಿಡಿದಿದ್ರು. ಅದೇ ತರ ಇವತ್ತು ರಾತ್ರಿಯಿಂದಲೇ ಈಗ ಕ್ಷಣದಿಂದಲೇ ಖಾಸಗಿ ಬಸ್ ಟಿಕೆಟ್ ದರ ಕೂಡ 20% ವರೆಗೂ ಏರಿಕೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಡೀಸೆಲ್, ಪೆಟ್ರೋಲ್ 3 ರೂಪಾಯಿ ಏರಿಕೆ ಆದ ಹಿನ್ನೆಲೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಬೆಂಗಳೂರಿನಿಂದ ಹೊರಟುವ ಎಲ್ಲಾ ಒಂದು ಖಾಸಗಿ ಬಸ್ಗಳು ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿನಿಂದಲೇ ಖಾಸಗಿ ಬಸ್ ದರ ಕೂಡ ಏರಿಕೆ, ಇನ್ನು ಆಟೋ ರಿಕ್ಷಾ ದರವೂ ಕೂಡ ಏರಿಕೆ ಆಗಲಿದೆ. ಇನ್ನು ನೋಡಿ, ಮಾರ್ಕೆಟ್ ಅಲ್ಲಿ ಎಲ್ಲಾ ಬರುತ್ತಲ್ಲ, ಕಾಯಿ ಪಲ್ಯ ಬರುತ್ತೆ, ತರಕಾರಿಗಳು ಬರುತ್ತೆ, ಅವರು ಕೂಡ ಬಂದು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ, ಅವರು ಕೂಡ ತಮ್ಮ ಬೆಲೆಯನ್ನ ಏರಿಕೆ ಮಾಡಬಹುದು. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಅಂತಾನು ಕೂಡ ಇಲ್ಲಿ ಕರಿತೀವಿ. ಅಡುಗೆ ಎಣ್ಣೆ ಬೆಲೆ ಕೂಡ ಭರ್ಜರಿ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಕಚ್ಚಾ ತೈಲ ಮಾತ್ರ ಅಲ್ಲ, ನಾವು ಅಡುಗೆ ಎಣ್ಣೆ ಕೂಡ ಇಂಪೋರ್ಟ್ ಮಾಡ್ತೀವಿ. ಬಂಗಾರ, ಬೆಳ್ಳಿ ಕೂಡ ಭಾರತ ಬೇರೆ ದೇಶದಿಂದ ಇಂಪೋರ್ಟ್ ಮಾಡುತ್ತೆ. ಮತ್ತೆ ಇಲ್ಲಿ ಕಚ್ಚಾ ತೈಲ ಅಂತೂ, ಅಡುಗೆ ಅನಿಲ ಅಂತೂ ಇಂಪೋರ್ಟ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ವೀಕ್ಷಕರೇ, ಅಡುಗೆ ಎಣ್ಣೆ ಕೂಡ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತೀವಿ. ಇದ್ರದ್ದು ಬೆಲೆ ಕೂಡ ಭರ್ಜರಿ ಏರಿಕೆ ಆಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಬಸ್ ಸಂಚಾರ ಮತ್ತೆ ಬಂದ್ ಆಗೋ ನಿರೀಕ್ಷೆ ಇದೆ. ಸೊ ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮೇ 19, 20ನೇ ತಾರೀಕಿನವರೆಗೂ ಸ್ವಲ್ಪ ವೇಟ್ ಮಾಡಿ. ಮೇ 19ನೇ ತಾರೀಕು ರಾತ್ರಿವರೆಗೂ ಕಾಯಿರಿ, ನ್ಯೂಸ್ ನೋಡ್ತಾ ಇರಿ. ಏನಾದ್ರೂ ಬಸ್ ಸಂಚಾರ 20ನೇ ತಾರೀಕು ಬೆಳಿಗ್ಗೆಯಿಂದ ಬಂದಾದ್ರೆ, ನೀವೇನಾದ್ರೂ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸಾರಿಗೆ ನೌಕರರು ಈ ಬಾರಿ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವವರೆಗೂ ನೌಕರಿಗೆ ಬರಲ್ಲ. ಅಂದ್ರೆ ಅವರು ಕೆಲಸಕ್ಕೆ ಬರೋದಿಲ್ವಂತೆ, ಮನೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡ್ತೀವಿ, ನಾವು ರೋಡಿಗೂ ಬರಲ್ಲ, ಹೋರಾಟ ಕೂಡ ಮಾಡಲ್ಲ. ಆ ನೌಕರಿಗೆ ಬರದೆ, ಅಂದ್ರೆ ಕರ್ತವ್ಯಕ್ಕೆ ಬರದೆ ಮನೆಯಲ್ಲೇ ಕುಳಿತು ತಮ್ಮ ಒಂದು ಹೋರಾಟ ಮಾಡೋದಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಸಾರಿಗೆ ನೌಕರರು 4 ನಿಗಮದ ಸಿಬ್ಬಂದಿಗಳು ಕೂಡ ಕೈ ಜೋಡಿಸಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಸಾರಿಗೆ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಸರ್ಕಾರ ಬೇಗನೆ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲವಾದಲ್ಲಿ
20ನೇ ತಾರೀಕಿನಿಂದ ಸಾರಿಗೆ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರ. ಮತ್ತೊಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ನೋಡಿ, ಜೂನ್ ತಿಂಗಳಿನ ಒಳಗೆ ಶಕ್ತಿ ಯೋಜನೆಯಲ್ಲಿ ಬದಲಾವಣೆಯನ್ನ ಮಾಡಬಹುದು. ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡುತ್ತಾ ಇರೋ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಫ್ರೀ ಬಸ್ ನಲ್ಲಿ ಓಡಾಡ್ತಿದ್ದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಮುಂದಿನ ದಿನಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಪಡೆಯಲು ಸ್ಮಾರ್ಟ್ ಕಾರ್ಡ್ ಹೊಂದಿರೋದು ಕಡ್ಡಾಯ. ಸ್ಮಾರ್ಟ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಇನ್ನು ಜೂನ್ ತಿಂಗಳ ಒಳಗೆ ವಿತರಣೆ ಶುರು ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ನೋಡಿ, ಬಂಗಾರ ಮತ್ತು ಬೆಳ್ಳಿ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಮೊದಲು ಮನವಿ ಮಾಡಿದ್ರು. ನಂತರ ಜನರು ಕೇಳಲಿಲ್ಲ, ಮತ್ತೆ ಖರೀದಿ ಮಾಡಿದ್ರು. ಸರ್ಕಾರ ಆಮದು ಸುಂಕ 15%ಗೆ ಏರಿಕೆ ಮಾಡಿತು. ಅವಾಗ ಏನಾಯ್ತು, ಬಂಗಾರ ಬೆಲೆ ದಿಢೀರ್ ಅಂತ ಬರೋಬ್ಬರಿ 13,000 ರೂಪಾಯಿ ಏರಿಕೆ ಆಯ್ತು. ಬೆಳ್ಳಿ ಬೆಲೆ 22,000 ರೂಪಾಯಿ ಏರಿಕೆ ಆಯ್ತು. ಆದ್ರೆ ಈಗ ಮತ್ತೆ ಉಲ್ಟಾ ಹೊಡೆದು ಬಂಗಾರ ಬೆಳ್ಳಿ ಎರಡೂ ಕೂಡ ಮಾರ್ಕೆಟ್ ಮತ್ತೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಬೆಳ್ಳಿ ಬೆಲೆ ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿಗೂ ಹೆಚ್ಚು ಕುಸಿತ ಇಲ್ಲಿ ಕಂಡಿರುವಂತದ್ದು. ಯಾವ ತರ ಏರಿಕೆ ಆಗಿತ್ತು ಅದೇ ತರ ಇಳಿಕೆ ಕೂಡ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಬೆಲೆ ಇಳಿಕೆ ಆಗಲೇಬೇಕು. ಇದರಲ್ಲಿ ನಾವು ಎಕನಾಮಿಕ್ಸ್ ಅಂತ ಕರಿತೀವಲ್ಲ, ನೋಡಿ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಇದರದ್ದು ಪೂರ್ತಿ ಒಂದು ರೇಟ್ ಅನ್ನ ನಿರ್ಧಾರ ಮಾಡಲಾಗುತ್ತೆ. ಭಾರತ ದೇಶ ಬಂಗಾರ ಮತ್ತು ಬೆಳ್ಳಿ ಇಂಪೋರ್ಟ್ ಮಾಡೋ ದೊಡ್ಡ ದೇಶ ಅಂತಾನೆ ಹೇಳ್ಬಹುದು. ನರೇಂದ್ರ ಮೋದಿಜಿ ಅವರು ಭಾರತದ 1 ವರ್ಷಗಳ ಕಾಲ ಬಂಗಾರ ಬೆಳ್ಳಿಯನ್ನ ಖರೀದಿ ಮಾಡಬಾರದು, ಜನರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಒಂದು ಮನವಿ ಮಾಡಿದ್ರು. ಫಾರಿನ್ ರಿಸರ್ವ್ ಅಂದ್ರೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಖಾಲಿ ಆಗಬಾರದು, ಜನರು 1 ವರ್ಷಗಳ ಕಾಲ ಮದುವೆ ಸಮಾರಂಭಗಳಿಗೆ ಚಿನ್ನ ಒಡವೆಗಳನ್ನ ಖರೀದಿ ಮಾಡಬಾರದು ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ರು, ಒಂದು ಮನವಿ ಕೂಡ ಮಾಡಿದ್ರು. ನಂತರ ಆಮದು ಸುಂಕ ಏರಿಕೆ ಮಾಡಿದ್ರು, ಬೆಲೆ ಏರಿಕೆ ಆಯ್ತು, ಜನ ಖರೀದಿ ಮಾಡುವುದು ಕೈ ಬಿಟ್ಟಿರಬಹುದು. ಆದ್ರೆ ಈಗ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ನೋಡಿ, ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗಲೇಬೇಕು. ಈಗ ನೋಡಿ, ಬಂಗಾರ ಬೆಲೆ 1,64,000 ರೂಪಾಯಿ ಆಗಿದ್ದು ಈಗ ಮತ್ತೆ 1,60,000 ರೂಪಾಯಿ ಆಗಿದೆ 10 ಗ್ರಾಮ್ಗೆ. ಮತ್ತೆ ಇಳಿಕೆ ಆಗಿದೆ, 3,000 ರಿಂದ 3,500 ರೂಪಾಯಿ ಇಳಿಕೆ ಆಗಿದೆ. ಈಗ ಮತ್ತೆ ಜನ ಖರೀದಿ ಮಾಡ್ತಾರಾ ಗೊತ್ತಿಲ್ಲ. ವೀಕ್ಷಕರೇ, ಬೆಳ್ಳಿ ಬೆಲೆ 3,20,000 ರೂಪಾಯಿದದ್ದು ಈಗ 1 ಕೆಜಿಗೆ 2,90,000 ರೂಪಾಯಿ ಆಗಿದೆ. 30,000 ರೂಪಾಯಿ ಇಳಿಕೆ ಆಗಿದೆ. MCX ಮಲ್ಟಿ ಕಾಮೋಡಿಟಿಯಲ್ಲಿ ಮತ್ತೆ ಇಳಿಕೆ ಆಗಿ ಭರ್ಜರಿ ಇಳಿಕೆ ಆಗ್ತಾ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ಕಾದು ನೋಡಬೇಕು. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.